ಖಮೇನಿ ಹತ್ಯೆಯಾಗಿ 50 ದಿನ ಕಳೆದು ಬಿಟ್ಟಿದೆ. ಆದರೂ ಕೂಡ ಖಮೇನಿಯ ಅಂತ್ಯ ಸಂಸ್ಕಾರ ಫ್ಯುನರಲ್ ನಡೆದೇ ಇಲ್ಲ. ಯಾಕೆ ಮಾಡಲಿಲ್ಲ? ಇದು ದೇಶದ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಅವ್ರನ್ನ ಕೊಂದು ಫೆಬ್ರವರಿ 28 ಅಲ್ವಾ, 50 ದಿನ ಆಯಿತು. 50 ದಿನ ಆದರೂ ಅಂತ್ಯ ಸಂಸ್ಕಾರ ಬೇಡವೇ ಅವರಿಗೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಫೆಬ್ರವರಿ 28ಕ್ಕೆ ಇಸ್ರೇಲ್ ಅಮೆರಿಕ ವಾಯು ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿದ್ರು. ಅಲಿ ಖಮೇನಿ ಹತ್ಯೆಯಾಗಿ 7 ವಾರ ಕಳೆದಿದ್ದರೂ ಕೂಡ ಸಂಸ್ಕಾರ ಮಾಡ್ತಾ ಇಲ್ಲ. ಯಾಕೆ? ಭದ್ರತಾ ಆತಂಕಗಳ ಕಾರಣ ಆಗಿದೆ. ಇಲ್ಲಿ ಏನಾಗುತ್ತೆ ನಿಮಗೆ ಅಂತ ದೊಡ್ಡ ನಾಯಕ ಏನಾಗಿದೆ, ಅಯಾತೊಲ್ಲಾ ಅಲಿ ಖಮೇನಿ ಸಹಿತವಾಗಿ ಸುಮಾರು 46-48 ಜನ ಉನ್ನತ ಅಧಿಕಾರಿಗಳು ಇರಾನ್ನಲ್ಲಿ ಒಂದು ಸಭೆ ಮಾಡಬೇಕು ಅಂತ ಒಂದು ಬಿಲ್ಡಿಂಗಲ್ಲಿ ಇದ್ದರು. ಇದಕ್ಕೇನು ಮಾಡಿದರು, ಅಲ್ಲಿದ್ದ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸಿಕೊಂಡು ಆ CC ಕ್ಯಾಮರಾಗಳನ್ನು ಹೈಜಾಕ್ ಮಾಡಿಕೊಂಡು ಮೊಸಾದ್ ಏನು ಮಾಡಿತ್ತು, ಚಲನವಲನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇತ್ತು. ಇದೇ ಸರಿಯಾದ ಸಮಯ. ಒಂದು ದೊಡ್ಡ ಮೀಟಿಂಗ್ ಈ ಬಿಲ್ಡಿಂಗಲ್ಲಿ ಅರೇಂಜ್ ಆಗಿದೆ. ಅಯಾತೊಲ್ಲಾ ಅಲಿ ಖಮೇನಿ ಸೇರಿದಂತೆ ಇರಾನ್ನ ಮೊದಲನೇ ಹಂತದ 2ನೇ ಹಂತದ ಅನೇಕ ಅಧಿಕಾರಿಗಳಲ್ಲಿ ಬಂದುಬಿಟ್ಟಿದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಕ್ಷಿಪಣಿ ನುಗ್ಗಿಸಿಬಿಟ್ರೆ ಈ ಒಂದು ಬಿಲ್ಡಿಂಗ್ಗೆ ಅವ್ರ ಕಥೆ ಮುಗಿದು ಹೋಗ್ಬಿಡುತ್ತೆ. ಒಂದು ದೊಡ್ಡ ಗೆಲುವು ನಾವು ಸಾಧಿಸಬಹುದು ಅಂತೇಳಿ ಇಸ್ರೇಲ್ಗೆ ಯಾವಾಗ ಒಂದು ಮಾಹಿತಿ ಹೋಯಿತೋ ಆ ಮಾಹಿತಿ ಹೋಗ್ತಾ ಇದ್ದಂತೆ ಅಮೆರಿಕ ಇಸ್ರೇಲ್ ಅದನ್ನು ಹಂಚಿಕೊಂಡು ದಾಳಿ ಮಾಡಿದ್ವು. ಆಯಿತು, 50 ದಿನ ಆಯಿತು. ಸಂಸ್ಕಾರ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಈ ಸಂಸ್ಕಾರ ಮಾಡುವುದರಲ್ಲಿ ವಿಳಂಬ ಯಾಕಾಗ್ತಿದೆ ಅಂದರೆ, ಒಂದು ದೊಡ್ಡ ಪ್ರೊಸೆಷನ್ ನಡೆಯುತ್ತೆ, ಅಲ್ಲಿ ಒಂದು ಮೆರವಣಿಗೆ ನಡೆಯುತ್ತೆ, ತುಂಬ ಜನ ಒಂದು ಕಡೆ ಸೇರ್ತಾರೆ. ಇರಾನ್ನ ಮಹತ್ವದ ಅಧಿಕಾರಿಗಳು, ಮಹತ್ವದ ತಲೆಗಳು ಅಂತ ಯಾವ್ಯಾವ ತಲೆಗಳಿದೆಯೋ, ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು, ಪಕ್ಷದವರು, ಇರಾನನ್ನು ಮತ್ತೆ ಮುನ್ನಡೆಸ್ತಾ ಇರ್ತಕ್ಕಂಥವ್ರು, ಅವರೆಲ್ಲ ಸೇರಲೇಬೇಕಾಗತ್ತಲ್ಲಿ. ಸೊ ಇಂಥ ದೊಡ್ಡ ಸಮಾರಂಭ ಆಗ ದೊಡ್ಡ ಜನಜಂಗುಳಿ ಆಗುತ್ತಲ್ಲಿ. ಅಧಿಕಾರಿಗಳಾದಿಯಾಗಿ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಬಂದ್ಬಿಡ್ತಾರಲ್ವ. ಬಂದಾಗ ಅಕಸ್ಮಾತ್ ಈ ಥರ ಸಂಸ್ಕಾರ ಮಾಡಲಿಕ್ಕೆ ಹೋದಾಗ ಅಲ್ಲೊಂದು ಕ್ಷಿಪಣಿ ಹಾಕಿಬಿಟ್ರೆ, ಡ್ರೋನ್ ಹಾಕಿಬಿಟ್ರೆ ದೊಡ್ಡ ಮಟ್ಟದ ಹಾನಿ ಆಗುತ್ತೆ. ಸೆಕ್ಯೂರಿಟಿ ಕೂಡ ದೊಡ್ಡ ಮಟ್ಟದ ಇಶ್ಯೂ ಆಗಿಬಿಡುತ್ತೆ ಅವಾಗ. ಹಾಗಾಗಿ ಬೇಡ ಅಂಥೇಳಿ ಇದೀಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇವರು. ಖಮೇನಿ ಹುಟ್ಟೂರಾಗಿರ್ತಕ್ಕಂಥ ಮಶಾದ್ ನಗರದಲ್ಲಿ ಅಂತ್ಯಕ್ರಿಯೆ ನಡೆಸಬೇಕು ಅಂತ ಪ್ಲಾನ್ ಇದೆ. ಭದ್ರತಾ ದೃಷ್ಟಿಯಿಂದ ಶಿಯಾ ಮುಸ್ಲಿಮರಿಗೆ ಅತ್ಯಂತ ಪವಿತ್ರ ಸ್ಥಳದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ. ಶಿಯಾ ಮುಸ್ಲಿಮರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿರ್ತಕ್ಕಂಥ ತುರ್ಕಮೆನಿಸ್ತಾನ್ ನಗರ ಯುದ್ಧ ಸಂಧಾನವಾದರೆ ಶೀಘ್ರದಲ್ಲೇ ಅಂತ್ಯ ಸಂಸ್ಕಾರ ಆಗುತ್ತೆ. ದಿನಾಂಕ ಕೂಡ ಘೋಷಣೆ ಆಗುತ್ತೆ ಇಲ್ಲಿ ಅಂತ ಹೇಳಲಾಗಿದೆ. ಆದರೆ ಈ ಕದನ ವಿರಾಮ ಆಗದೆ ಈ ನಿರ್ಧಾರಕ್ಕೆ ಇರಾನ್ ಬರುತ್ತಾ, ವೇಟ್ ಮಾಡಬೇಕು.